any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಬಣ್ಣ ಜಗತ್ತಿನ ಮುಂದೆ ಬಟಾಬಯಲಾಗ್ತಾ ಇದೆ. ಅಮೆರಿಕ, ಬಹ್ರೇನ್ ಸೇರಿದಂತೆ ನಾನಾ ದೇಶಗಳ ಮುಂದೆ ಪಾಪಿ ರಾಷ್ಟ್ರದ ಉಗ್ರ ಮುಖವಾಡವನ್ನ ಭಾರತದ ಸಂಸದರು ಬಿಚ್ಚಿಟ್ಟಿದ್ದಾರೆ. ಹೀಗೆಲ್ಲ ಮಾನ ಹರಾಜು ಹಾಕಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಅಮೆರಿಕ ಬಹರೇನ್ ತಲುಪಿದ ಸರ್ವಪಕ್ಷ ನಿಯೋಗ. ಕರೂರು ವಾದ ಕೇಳಿದವರಿಂದ ಪಾಕಿಸ್ತಾನಕ್ಕೆ ಹಿಡಿ ಶಾಪ. ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಲು ಭಾರತದ 7 ಸರ್ವಪಕ್ಷ ಸಂಸದೀಯ ನಿಯೋಗಗಳು ವಿವಿಧ ದೇಶಗಳನ್ನ ತಲುಪಿದ್ದಾವೆ. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮಾತನಾಡಿದ ಸರ್ವಪಕ್ಷ ನಿಯೋಗದ ಸದಸ್ಯ ಶಶಿ ತರೂರ್ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲದ ಅಸಲಿಯತ್ತನ್ನ ಅಮೆರಿಕನರಿಗೆ ಸಮರ್ಥವಾಗಿ ಮನವರಿಕೆ ಮಾಡಿಕೊಟ್ರು. As I say, only to send a message about terror. We are not interested, and we still remain absolutely clear that we are not interested in warfare with Pakistan. We would much rather be left alone to grow our economy and pull our people into the world that they're getting ready for in the 21st century. That the Pakistanis have. Sadly, we may be a status quo power. They are not. They are a revisionist power. They covet territory that India controls, and they want to have it at any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. Any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಬಣ್ಣ ಜಗತ್ತಿನ ಮುಂದೆ ಬಟಾಬಯಲಾಗ್ತಾ ಇದೆ. ಅಮೆರಿಕ, ಬಹ್ರೇನ್ ಸೇರಿದಂತೆ ನಾನಾ ದೇಶಗಳ ಮುಂದೆ ಪಾಪಿ ರಾಷ್ಟ್ರದ ಉಗ್ರ ಮುಖವಾಡವನ್ನ ಭಾರತದ ಸಂಸದರು ಬಿಚ್ಚಿಟ್ಟಿದ್ದಾರೆ. ಹೀಗೆಲ್ಲ ಮಾನ ಹರಾಜು ಹಾಕಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಅಮೆರಿಕ ಬಹರೇನ್ ತಲುಪಿದ ಸರ್ವಪಕ್ಷ ನಿಯೋಗ. ಕರೂರು ವಾದ ಕೇಳಿದವರಿಂದ ಪಾಕಿಸ್ತಾನಕ್ಕೆ ಹಿಡಿ ಶಾಪ. ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಲು ಭಾರತದ 7 ಸರ್ವಪಕ್ಷ ಸಂಸದೀಯ ನಿಯೋಗಗಳು ವಿವಿಧ ದೇಶಗಳನ್ನ ತಲುಪಿದ್ದಾವೆ.
ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮಾತನಾಡಿದ ಸರ್ವಪಕ್ಷ ನಿಯೋಗದ ಸದಸ್ಯ ಶಶಿ ತರೂರ್ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲದ ಅಸಲಿಯತ್ತನ್ನ ಅಮೆರಿಕನರಿಗೆ ಸಮರ್ಥವಾಗಿ ಮನವರಿಕೆ ಮಾಡಿಕೊಟ್ರು. As I say, only to send a message about terror. We are not interested, and we still remain absolutely clear that we are not interested in warfare with Pakistan. We would much rather be left alone to grow our economy and pull our people into the world that they're getting ready for in the 21st century. But the Pakistanis have. Sadly, we may be a status quo power. They are not. They are a revisionist power. They covet territory that India controls, and they want to have it at any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. Any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಬಣ್ಣ ಜಗತ್ತಿನ ಮುಂದೆ ಬಟಾ ಬಯಲಾಗ್ತಾ ಇದೆ. ಅಮೆರಿಕ, ಬಹ್ರೇನ್ ಸೇರಿದಂತೆ ನಾನಾ ದೇಶಗಳ ಮುಂದೆ ಪಾಪಿ ರಾಷ್ಟ್ರದ ಉಗ್ರ ಮುಖವಾಡವನ್ನ ಭಾರತದ ಸಂಸದರು ಬಿಚ್ಚಿಟ್ಟಿದ್ದಾರೆ. ಹೀಗೆಲ್ಲ ಮಾನ ಹರಾಜು ಹಾಕಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಅಮೆರಿಕ ಬಹರೇನ್ ತಲುಪಿದ ಸರ್ವಪಕ್ಷ ನಿಯೋಗ. ತರೂರು ವಾದ ಕೇಳಿದವರಿಂದ ಪಾಕಿಸ್ತಾನಕ್ಕೆ ಇಡೀ ಶಾಪ. ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಲು ಭಾರತದ 7 ಸರ್ವಪಕ್ಷ ಸಂಸದೀಯ ನಿಯೋಗಗಳು ವಿವಿಧ ದೇಶಗಳನ್ನ ತಲುಪಿದ್ದಾವೆ. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮಾತನಾಡಿದ ಸರ್ವಪಕ್ಷ ನಿಯೋಗದ ಸದಸ್ಯ ಶಶಿ ತರೂರ್ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲದ ಅಸಲಿಯತ್ತನ್ನ ಅಮೆರಿಕನರಿಗೆ ಸಮರ್ಥವಾಗಿ ಮನವರಿಕೆ ಮಾಡಿಕೊಟ್ರು.